ಹಾಯ್, ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ್. ರಾಯರ ಕೃಪಾ ಚಾನಲ್ಗೆ ಸ್ವಾಗತ. ನಾವಿವತ್ತು ಮುತ್ತತ್ತಿಗೆ ಸಮಾನವಾದಂತಹ ಮುತ್ತತ್ತಿರಾಯ ಇಲ್ಲೂ ಉಂಟು. ಆ ದೇವಸ್ಥಾನ ಎಲ್ಲಿದೆ, ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಗೆ ತೋರಿಸೋಕ್ಕೋಸ್ಕರನೇ ನಾನು ಈಗ ಹೋಗ್ತಾ ಇದ್ದೀನಿ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಅಲ್ಲಿ ಯಾವ ರೀತಿ ಅರಕೆ ಇದೆ, ಯಾವ ರೀತಿ ಮುಡಿ ಕೊಡ್ತಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ಈಗ ಬೆಟ್ಟ ಹತ್ತಿ ಹೋಗೋಣ. ಇಲ್ಲಿನ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ತಿರುಪತಿಗೆ ಪಾದಯಾತ್ರೆ ಮಾಡುವಾಗ ಈ ಬೆಟ್ಟಕ್ಕೆ ಬಂದು, ಅಂದರೆ ಆಂಜನೇಯ ಸ್ವಾಮಿ ಬೆಟ್ಟಕ್ಕೆ ಬಂದು ಪೂಜೆ ಮಾಡಿ ಆ ನಂತರ ಅವರ ಪಾದಯಾತ್ರೆಯನ್ನು ಮುಂದುವರಿಸುತ್ತಿದ್ದರಂತೆ. ಇಲ್ಲಿ ಏನಪ್ಪ ವಿಶೇಷತೆ ಅಂತದಂದರೆ, ಇಲ್ಲಿ ಮುತ್ತತ್ತಿಗೂ ಇಲ್ಲಿಗೂ ಸಂಬಂಧ ಇರುವಂತಹ ಮುತ್ತತ್ರಾಯ. ಈ ಮುತ್ತತ್ರಾಯನ ಬೆಟ್ಟ ಸುಮಾರು 1 ಕಿಲೋಮೀಟ್ರ್ ದೂರದಲ್ಲಿದೆ. ಈ BBಹಳ್ಳಿಯಿಂದ 1 ಕಿಲೋಮೀಟ್ರ್ ದೂರದಲ್ಲಿದೆ. ಆ ಬೆಟ್ಟ ಹತ್ತಿ ಬಂದರೆ ಮುತ್ತತ್ರಾಯನ ದೇವಸ್ಥಾನ ಸಿಗುತ್ತದೆ. ಈಗ ನಾವು ಬೆಟ್ಟ ಹತ್ತಲು ಶುರು ಮಾಡಿದ್ದೇವೆ. ಇಲ್ಲಿ ನೋಡಿ, ಆದರೆ ವೆಹಿಕಲ್ ಬರೋಕ್ಕೂ ಕೂಡ ಒಂದು ರೋಡ್ ಇದೆ. ಆ ರೋಡು ಅಷ್ಟೇನು ಚೆನ್ನಾಗಿಲ್ಲ. ಇದು ಕಾಲಾದಿ, ನಡ್ಕೊಂಡು ಬರುವಂತಹ ಕಾಲು ದಾರಿ. ಆ ದಾರಿ ಮೂಲಕ ನಾವು ಹೋಗ್ತಾಯಿದ್ದೀವಿ. ಮಧ್ಯ ಆ ರೋಡಲ್ಲೂ ಕೂಡ ಹೋಗ್ತಾಯಿದ್ದೀವಿ. ವೆಹಿಕಲ್ ಹೋಗುವಂಥ ರೋಡು ಕೂಡ ನಿಮಗೆ ತೋರಿಸ್ತೀನಿ. ಅದು ಅಷ್ಟೇನು ಚೆನ್ನಾಗಿಲ್ಲ. ಈಗ ಬನ್ನಿ, ಅಲ್ಲಿ ಶನಿವಾರ ಪೂಜೆ ಇದೆ. ಇಲ್ಲಿ ನಾನ್ ವೆಜ್ ಮಾಡುವಂತಹ ಬೆಟ್ಟ ಕೂಡ ಹೌದು. ಇಲ್ಲಿ ಬಂದು ಅರಕೆ ಮಾಡಿಕೊಂಡು ನಾನ್ ವೆಜ್ ಕೂಡ ಮಾಡ್ತಾರೆ. ಮಕ್ಕಳಿಗೆ ಮುಡಿ ಕೂಡ ಕೊಡ್ತಾರೆ, ದೊಡ್ಡವ್ರಿಗೂ ಕೂಡ ಮುಡಿ ಕೊಡ್ತಾರೆ. ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ನೋಡಿ ರೋಡು ಈ ಥರ ಇದೆ ವೆಹಿಕಲಲ್ಲಿ. ಆದರೆ ವೆಹಿಕಲಲ್ಲಿ ಬರಬೇಕು ಅಂತಂದರೆ ಡಬ್ಬಲ್ ಗುಂಡಿಗೆ ಬೇಕು. ಏಕೆಂದರೆ ರೋಡ್ ನೀವು ನೋಡ್ತಾ ಇದ್ದೀರಲ್ಲ, ನೋಡಿ, ಒಂದೊಂದು ಸ್ವಲ್ಪ ಚೆನ್ನಾಗಿದೆ, ಒಂದೊಂದು ಸ್ವಲ್ಪ ಚೆನ್ನಾಗಿಲ್ಲ. ಕಲ್ಲೆಲ್ಲ ಎದ್ದುಬಿಟ್ಟಿದೆ. ರೋಡಿಗೆ ಹಾಕಿದ್ದಂಥ ಕಲ್ಲುಗಳೆಲ್ಲ ಎದ್ದು ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಆಗೋಗಿದೆ. ಹಳ್ಳ ಕೊಳ್ಳಗಳು ಕೂಡ ಇದೆ. ಆದರೂ ನಡ್ಕೊಂಡು ಆರಾಮಾಗಿ ಬರ್ಬೋದು. ವೆಹಿಕಲಲ್ಲಿ ಬರೋಕ್ಕೆ ಸ್ವಲ್ಪ ಕಷ್ಟ. ಆದರೂ ನಾವು ಕೂಡ ಮಧ್ಯ ಬೆಟ್ಟವರೆಗೂ ವೆಹಿಕಲಲ್ಲಿ ಬಂದ್ವಿ. ಆನಂತರ ನಡ್ಕೊಂಡೇ ಬಂದಿದ್ದೀವಿ. ನೋಡಿಲ್ಲಿ ಎಷ್ಟು ವಿಶಾಲವಾಗಿ ಹಸಿರುಮಯವಾಗಿ ಪ್ರಕೃತಿ ಇದೆ. ಯಾಕೆಂದರೆ ಈಗ ಮಳೆಯೆಲ್ಲ ಆಗಿದೆಯಲ್ಲ, ಸ್ವಲ್ಪ ಹಸಿರಾಗಿ ಕಾಣಿಸ್ತಾ ಇದೆ. ನಾವು ಕೂಡ ಈಗ ಬೆಟ್ಟ ಹತ್ತಿ ಹೋಗ್ತಾ ಇದ್ದೀವಿ. ಇಲ್ಲಿ ಏನೇ ವರ ಕೇಳಿದ್ರೂ ಕೂಡ ಖಂಡಿತವಾಗೂ ನೆರವೇರಿಸುವಂತಹ ಮುತ್ತತ್ರಾಯ ಈ ದೇವಸ್ಥಾನ. ಮುತ್ತತ್ರಾಯ ಅಂತಂದರೆ ಕೆಲವ್ರಿಗೆ ಗೊತ್ತಾಗ್ತಾ ಇಲ್ಲ, ಆಂಜನೇಯ ಸ್ವಾಮಿ. ಕೆಲವ್ರಿಗೆ ಗೊತ್ತಾಗಿರುತ್ತೆ, ಕೆಲವ್ರಿಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆಂಜನೇಯ ಸ್ವಾಮಿ ಮುತ್ತತ್ರಾಯನೇ. ಬನ್ನಿ ಈಗ ಅಲ್ಲಿಗೆ ಹೋಗೋಣ. ಇಂಥ ಫಾರೆಸ್ಟ್ ಪ್ಲೇಸ್ಗಳಲ್ಲಿ ದಯವಿಟ್ಟು ಯಾರು ಏನು ತೊಂದರೆ ಮಾಡಬೇಡಿ. ಅಂದರೆ ಈ ಬಾಟ್ಲು ಹೊಡೆಯೋದಾಗಲಿ, ಇನ್ನೊಂದು ಪ್ರತಿಯೊಂದು ಕೆಡಕು ಮಾಡೋದಾಗಲಿ ಯಾರು ಏನು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಏನಕ್ಕೆ ಅಂತಂದರೆ ಇವೆಲ್ಲ ನಮ್ಮ ಸೊತ್ತಾಗಿರಿಂದ ನಾವೇ ಅದನ್ನು ಕಾಪಾಡಬೇಕು ಅಂತ ಹೇಳ್ತಾ, ಈಗ ನೋಡಿ ಯಾರು ಇಲ್ಲಿ ಅರಕೆಲಿ ಮೂಡಿ ತೆಗಿಸ್ತಾ ಇರ್ತಾರೆ. ಇವರು ಬಂದು ಭೂವಳ್ಳಿಯವರಂತೆ, ಇಲ್ಲೇ ಪಕ್ಕ ಊರು ಭೂವಳ್ಳಿಯವರಂತೆ. ಪಾಪು ನೋಡಿ ಎಷ್ಟು ಮುದ್ದಾಗಿದೆ. ಪಾಪು ಕೂಡ ಮುಡಿ ಮಾಡಿಸಿದ್ದಾರೆ. ಈ ಪಾಪುದೇ ಅರಕೆ ಮಾಡ್ತಾಯಿದ್ದಾರೆ. ಇಲ್ಲಿ ನಾನ್ ವೆಜ್ ಕೂಡ ಮಾಡ್ತಾಯಿದ್ದಾರೆ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಇಲ್ಲಿ ಮುತ್ತತ್ರಾಯನಿಗೆ ನಾನ್ ವೆಜ್ ಕೂಡ ಅರಕೆ ಮಾಡಿಕೊಂಡು ನಾನ್ ವೆಜ್ ಮಾಡ್ತಾಯಿದ್ದಾರೆ ಆಲ್ರೆಡಿ. ಬನ್ನಿ ನೋಡಿ ನಾನ್ ವೆಜ್ ಮಾಡೋಕ್ಕೆ ಆಲ್ರೆಡಿ ರೆಡಿಯಾಗಿದ್ದಾರೆ. ಇವರು ಭೂವಳ್ಳಿಯವರು. ಭೂವಳ್ಳಿಯಿಂದ ಬಂದು ಇಲ್ಲಿ ಮಗುಗೆ ಅರಕೆ ಇತ್ತಂತೆ, ಅರಕೆನ ಇಲ್ಲಿ ತೀರಿಸ್ತಾ ಇದ್ದಾರೆ. ಆಟೋ ಕೂಡ ಬಂದಿದೆ ನೋಡಿ. ಇವ್ರಿಗೆ ಎಷ್ಟು ಗುಂಡಿಗೆ ಇರಬೇಕು ಅಲ್ವಾ. ಈಗ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಮುತ್ತತ್ರಾಯನ ದೇವಸ್ಥಾನ. ಬನ್ನಿ ಈಗ ಅಲ್ಲಿಗೆ ಹೋಗೋಣ. ಅಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ಈಗ ತೋರಿಸ್ತೀನಿ. ದಯವಿಟ್ಟು ವಿಡಿಯೋ ನೋಡ್ತಾ ಇರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಬನ್ನಿ ದೇವರ ದರ್ಶನ ಮಾಡೋಣ. ಆದರೂ ಪ್ರಕೃತಿ ನಡುವೆಯಲ್ಲಿ ಇರುವಂತಹ ದೇವಸ್ಥಾನಗಳು ಎಷ್ಟು ಸುಂದರವಾಗಿರ್ತವೆ ಅಂತಂದರೆ ಬಹಳ ಸುಂದರವಾಗಿರುತ್ತೆ ಅಲ್ವಾ. ಈಗ ಬನ್ನಿ ದೇವರ ದರ್ಶನ ಮಾಡಿ ಆನಂತರ ಭಕ್ತಾದಿಗಳನ್ನ ಮಾತಾಡ್ಸೋಣ, ಮತ್ತು ಅರ್ಚಕರನ್ನು ಕೂಡ ಮಾತಾಡ್ಸೋಣ. ಇದು ವೆಂಕಟೇಶ್ವರ ಸ್ವಾಮಿಯ ವಿಗ್ರಹ. ಎಲ್ಲ ಹೂವಿನಲ್ಲಿ ಮತ್ತು ತುಳಸಿಲಿ ಮುಚ್ಚಿಬಿಟ್ಟವ್ರೆ ನೋಡಿ. ಇವರೇ ಅರ್ಚಕರು. ಮೊದಲು ಹೋಗಿ ದರ್ಶನ ಮಾಡೋಣ, ಆನಂತರ ಬಂದು ಅರ್ಚಕರನ್ನ ಮಾತಾಡ್ಸೋಣ. ಬನ್ನಿ ಇಲ್ಲಿ ನೋಡಿ, ಈ ದೇವಸ್ಥಾನದ ಸುತ್ತಮುತ್ತಲೂ ಎಷ್ಟು ವಿಶಾಲವಾಗಿದೆ. ಒಳಗಡೆ ಇಲ್ಲಿ ಛಾವಣಿ ಅಂತಂದರೆ ಮೇಲ್ಗಡೆ ಮೋಲ್ಡ್ ಥರ ಕಲ್ಲನ್ನೇ ಕೂಡ ಹಾಸಿದ್ದಾರೆ. ಅದನ್ನು ಕೂಡ ನೋಡಿ ಇಲ್ಲಿ ಯಾವ ಥರ ಇಂಟರ್ಲಾಕ್ ಸಿಸ್ಟಮಲ್ಲಿ ಮಾಡಿದ್ದಾರೆ.
ಹಳೆ ಕಾಲದ ದೇವಸ್ಥಾನಗಳೆಲ್ಲ ಹೀಗೆ ನೋಡು ಕುಂತರ ಚೆಂದ. ನೋಡಿ, ಇದೆ ಮುತ್ತೆತ್ರಾಯನ ದೇವಸ್ಥಾನದ ವಿಗ್ರಹ. ನೀವು ಕೂಡ ದರ್ಶನ ಮಾಡಿ ಅಲ್ಲೇ ಹರಕೆ ಮಾಡ್ಕೊಳ್ಳಿ. ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ನಿಮ್ಮದು ಏನೇ ಹರಕೆ ಇದ್ರೂ ಕೂಡ ನೀವು ಎಲ್ಲಿದ್ದರೂ ಅಲ್ಲೇ ಕುಂತು ನಿಂತು ಹರಕೆ ಮಾಡ್ಕೊಳ್ಳಿ, ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಈಗ ಬನ್ನಿ ಭಕ್ತಾದಿಗಳನ್ನು ಮಾತಾಡ್ಸೋಣ, ಅವರು ಯಾವ ರೀತಿ ಹೇಳ್ತಾರೆ ಅನ್ನೋದನ್ನು. ಅಮ್ಮ, ನಿಮ್ಮ ಅಮ್ಮಳಿದವರು, ನಿಮ್ಮ ಹೆಸರಮ್ಮ? ಜಯಮ್ಮ. ಇಲ್ಲಿ ದೇವಸ್ಥಾನಕ್ಕೆ ಯಾವಾಗಿಂದ ಬರ್ತಾ ಇದ್ದೀರಿ? ಮದುವೆ ವರ್ಷದಿಂದ ಬರ್ತಾ ಇದ್ದೀರಿ. ಇಲ್ಲಿ ಅನುಕೂಲತೆ ಏನು ಚೆನ್ನಾಗಿದೆಯಾ? ದೇವ್ರು ಒಳ್ಳೇದು ಮಾಡ್ತಾರ? ಮತ್ತೆ ಬಂದ್ರೆ ಒಳ್ಳೇದಿಯೇ, ಹೆಣ್ಣಿಗೆ ಬಂದು ಕೇಳಿದ್ರೆ ಒಳ್ಳೇದಿಯೇ. ಹೆಣ್ಣಿಗೆ ಮಕ್ಕಳ ಫಲಗಳು ಎಲ್ಲ ಥರದ್ದು ಅನುಕೂಲ, ಕೆಲಸ ಕಾರ್ಯಗಳಿಗೆಲ್ಲ ಅನುಕೂಲ ಇದೆ. ಮತ್ತೆ ಇಲ್ಲಿ ಏನೇನು ಅರ್ಕೆ ತೀರಿಸ್ಬೋದು? ಯಾವ ರೀತಿ? ನಾವು ಮರಿ ಕೂದಾಗ ಮಾಡ್ಬೋದು, ಇಲ್ಲ ಅಂದ್ರೆ ನಾವು ಮೊದ್ಲೇ ಮರಿ ಕುಯ್ಕೊಂಡು ಒಪ್ಕೊಂಡಿದ್ದು, ಕೂದ ಮನೆಗೆ ಒಡ್ಡಿಸಿ ಮಾಡ್ದು ತಪ್ಪನ್ ಕರ್ಕೊಂಡು. ಈಗ ನಾವ್ ಏನೋ ಒಂದು ಮನೆಗೆ ಕೇಳ್ಕೊಯ್ದು ಅದಕ್ಕೆ ಕಣ್ ತಂದು ಕೊಡಿ, ನಾವು ಕಣ್ಣು ತಂದು ಕೊಡು. ಈಗಲೂ ನನ್ನ ಮಗನಿಗೆಲ್ಲ ಏನು ಸಿಕ್ಕಿದ್ರೆ ಅದನ್ನೇ ಮಾಡ್ತೀನಿ ಕಣಪ್ಪ ಅಂತ ಒಪ್ಕೊಂಡಿದ್ದೆ. ಇಲ್ಲಿ ಕೋಳಿ ಕುಯ್ಬೋದು, ಮರಿನೂ ಕುಯ್ಬೋದು, ಕೋಳಿನೂ ಕುಯ್ಬೋದು ಮಾಡ್ಬೋದು. ಸರಿ. ನಮ್ಮ ವಂಶದಲ್ಲಿ ಅಂತ ನಮ್ಮ ವಂಶ ಅಂತ ಅಂದ್ರೆ ಲಿಂಗಾಯತರು, ಹಿಂದೆ ಲಿಂಗಾಯತರು, ಅವರೋ ಕಾಲವೇ ಲಿಂಗಾಯತರು. ಲಿಂಗಾಯತರಾದ್ರೆ ಒಂದು ಹೆಣ್ಣು ಮಗಳು, ಇಂಥ ಹೆಣ್ಣು ಮಕ್ಕಳುಗಳು ಒಂದು ಸ್ವರೂಪವಾದಂಥ ಹೆಣ್ಣು ಮಗು ಹುಡ್ತು. ಆ ಹುಡ್ತಾಗ ಏನಾಗಾಯ್ತು, ಅದು ಬೆಳವಣಿಗೆ ಆದಾಗ ಈ ತಲೆ ಮಂಡಲೆ ನೆಲ ಗುಡಿಸ್ತಾ ಇತ್ತಂತೆ. ನೆಲ ಗುಡಿಸ್ತಾ ಇದ್ದಂಥ ಕಾಲದಲ್ಲಿ ಮೈಸೂರು ಮಹಾರಾಜ ಅಜಾಮರರು ಅವತ್ತಿನ ಕಾಲದಲ್ಲಿ ಈ ಅಮ್ಮ ವಯಸ್ಸಿಗೆ ಬಂದಮೇಲೆ ಆಯಪ್ಪ ಕಣ್ಣಿಟ್ಟ ಆ ಅಮ್ಮನ ಮೇಲೆ, ಈ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತ. ಸರಿ, ಹಾಗೇನು ಏನು ಮಾಡಿದ್ರು, ಬಂದ ಕುದುರೆ ಮೇಲೆ, ಕುದುರೆ ಕಟ್ಟಂತ ಹುಡುಗಿ ನಮಗೆ ಕೊಡಬೇಕು ಅಂತ. ಭಯ ಇವ್ರಿಗೆ, ಭಯ ಆಗ ಅವ್ರಿಗೆ ಹೊರಬಿಟ್ಟದೇನೋ ಕಡಿಬಿಟ್ಟು ಭಯ ಆದಾಗ ಏನಾಗೋಯ್ತು, ಆಯ್ತು ಸ್ವಾಮಿ ಕೊಡ್ತೀವಿ ಅಂದ್ಬಿಟ್ಟು ಕೈ ಮುಕ್ಕೊಂಡ್ರು ಅವ್ರಿಗೆ. ಆಮೇಲೆ ಈ ಹೆಣ್ಣುಮಗಳು ಏನು ಮಾಡಿದ್ಲು, ಒಬ್ಬರು ಇದಕ್ಕೆ ಬೇಡಿ, ನಾನಿದ್ದೀನಿ, ನಿಮ್ಮೆಲ್ಲರೂ ನಾನು ಜೀವ ಮಾಡ್ತೀನಿ, ಸುಮ್ಮನೆ ಇದ್ಬಿಡಿ ಎಂಬುದಿದ್ದ. ಆ ಅಮ್ಮ ಇವರ ಅಜ್ಜಿ, ತಾತ, ಅಣ್ಣ, ತಮ್ಮ, ತಾಯಿ, ತಂದೆರಿಗೆಲ್ಲ ಒಂದು ಧೈರ್ಯ ಕೊಟ್ಟರು. ಧೈರ್ಯ ಕೊಟ್ಟಂಥ ಕಾಲದಲ್ಲಿ ಏನಾಗೋಯ್ತು, ಇನ್ನೊಂದು ದಿವಸ ಬರೋದಪ್ಪ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಆಯಪ್ಪ ಕುದುರೆನ ಇರ್ತದ. ಹಂಗೆ ಇನ್ನೊಂದು ದಿವಸ ಬಂದು ಕುದುರೆ ಕಟ್ಟಾಗ್ತಾ ಅಷ್ಟೊತ್ತಿಗೆ ಈ ಅಮ್ಮ ಏನು ಮಾಡಿದ್ಲು, ಚೆಂಡು ಕಳಿಸಿದ್ದು. ಚೆಂಡು ಪಾಪಾಟಿ ಕಲ್ಲ 3 ಕಲ್ಲು ತಗೊಂಬಂದು ಮಾಡಿಗೆ ಆಯಿತು ಮಾಡ್ತೀವಿ ನಾವು ಒಪ್ಕೊಂಡ್ರು. ಒಡವೆ ವಸ್ತ್ರ, ದುಡ್ಡು ಕಾಸು ಯಶಸ್ವಿ ಎಲ್ಲ ಕಂತೆ ಕಟ್ಕೊಳ್ಳಿ, ಬುತ್ತಿ ಕಟ್ಕೊಳ್ಳಿ ಎಲ್ಲ ಆ ಥರ ಮಾಡಿಕೊಂಡ್ರು. ಇವನು ಮಾಯಣಕ್ಕೆ ಬಂದಾಗ ಏನಾಗುತ್ತೋ ಬನ್ನಿ ಅಂದ್ಬಿಟ್ಟು ಏನೋ ತೋರಿಸೋದು ಅಂದರೆ ಹಿಂದಟ್ಟಿ ಮುಂದಟ್ಟಿ ದನ ನಟ್ಟಿ ಎಣ್ಣೆ ಇಟ್ಟಿ ಎಲ್ಲ ತೋರಿಸ್ಕೊಂಡು ಬಂದಾಗ ಈ ಅಮ್ಮ ಈ ಹುಡುಗಿ ಏನಾಯಿತು, ಬಾಯೊಳಕ್ಕೆ ಚೆಂದ ತುರ್ಕಿ ಅಂತು, ಕೈ ಕಾಲು ಕಟ್ಬಿಟ್ಟು ಕೆಳಬಿಟ್ಟು ತುರ್ಕಿ ಅಂತು. ಹಂಗೆ ಮಾಡಿದ್ರು. ಮಾಡಿಬಿಟ್ಟು ಇಂಥದ್ದು ಮರ, ಮನೆಗೆ ಹಾಕಿದ ಮರನ ಈ ಕಜ್ಜಾಯ ಉಯ್ಯೂರಿಂದ ಬಾಂಡ್ಲೆ ಒಲೆ ಹೊಡಿತಲ್ಲ ಬಾಂಡ್ಲೆ ಮಾಡಿದ್ರು. ಅವ್ನು ಕೂದಲು ನ್ಯಾಸಕರ ರಕ್ತ ಎಲ್ಲ ಬಾಂಡ್ಲೆ ಒಳಗೆ ಬೀಳ್ಬೇಕು. ಸರಿ ಆಯಿತು, ಅವ್ನು ಮುಗಿಸ್ಬಿಟ್ರು. ಇವರು ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ವನವಾಸಕ್ಕೆ ಹೋದ್ರು ಅಂತಲ್ಲ, 14 ವರ್ಷ ವನವಾಸ. ಹಂಗೆ ಇವರು ಎಲ್ಲನೂ ಇವ್ರು ಗೋರ್ಕೊಂಡಿ, ಮಹಾತಾಯಿ ಗೋರ್ಕೊಂಡು ಎಲ್ಲರೂ ಹೊಂಟೋದು, ದೇಶಾಂತರ ಹೊಂಟೋದು. 14 ವರ್ಷ ವನವಾಸ ಮಾಡಿಕೊಂಡು ಮುತ್ತತ್ತಾಯಿಗೆ ಬಂದರು. ಮುತ್ತತ್ತಾಯಿಗೆ ಬಂದಾಗ ಏನಾಗಾಯಿತು, ಊಟ ಇಲ್ಲ, ಏನೂ ಇಲ್ಲ, ಎಲ್ಲೆಲ್ಲ ಒಂದು ಸ್ವಲ್ಪ ಮಡಿಕೆ ಕೊಡಿಕೆ ತಗೊಂಡು ಭಿಕ್ಷಾ ಮಾಡ್ದಂಗೆ ಮಾಡಿ, ಸರಿ ಅವರು ಅಡುಗೆ ಮಾಡೋಕ್ಕೆ ಹತಾರ ಮಾಡಿದ್ರು. ಹತಾರ ಮಾಡಿದಾಗ ನೀವು ಇವರು ಈ ಅಮ್ಮ ನಾನು ಎಲ್ಲ ದನ, ಎಮ್ಮೆ, ಆಡು, ಕುರಿ, ಮೇಕೆಗಳು ಮೇಯ್ಸಕ್ಕೆ ಹೋದು. ಆಗ ನೀವು ಕಾಣ್ದಂಗೆ ಇವ್ರು ಯಾರು ಕಾಣ್ದಂಗೆ ಆ ಅಮ್ಮ ಹುಡುಗಿ ಏನು ಮಾಡಿದ್ರು, ಕದ್ ಮಾಡಿ ಅದು ಇಟ್ಕೊಂಡು ಕುಯ್ದು ಹೇಳ್ಬಿಟ್ರು. ಆ ಅಮ್ಮನ ಮಾತು ಕೇಳಿದ್ರೆ ಅವ್ರ ಜೀವ ಇಲ್ಲ. ಹಂಗೆ ಮಾಡಿದ್ರು, ಕೂದಿದ್ರು. ಸರಿ ಆಯಿತು, ಒಲೆ ಮೇಲೆ ಹಾಕಿದ್ರು. ಇವ್ರಿಗೆ ಗೊತ್ತಾಗೋಯ್ತು, ಈ ಅಮ್ಮನಿಗೆ ನಿಮಗೆ ಎಲ್ಲ ಗೊತ್ತಾಗೋಯ್ತು. ಇವ್ರು ಯಾರೋ ಬಂದು ಮನೆಗೆ ಹೋಗಿ ತಿಂತವ್ರೆ, ಇವ್ರನ್ನ ಹೊಡಿಬೇಕು, ಕಡಿಬೇಕು, ಕತೆ ಸಾಕ್ಬೇಕು ಅಂದ್ಬಿಟ್ಟು ಮಾತಾಡ್ಕೊಂಡ್ರು. ಆಗ ಬಂದರು, ಬಟ್ಲು ಎಲ್ಲ ನೋಡ್ಕೊಂಡ್ರು. ಬಾಯಿ ಮುಚ್ಕೊಂಡು ಅಲ್ಲೇ ನಿಂತ್ಕೊಳ್ಳಿ, ನಾನು ಹೇಳಿದೆ ಕೈ ಹಾಕಿ. ಸರಿ, ಗಂಧದ ಕಡ್ಡಿ ಕರ್ಪೂರ ತಗೊಂಡು ಹಚ್ಬಿಟ್ರು.
ಮಲೆನಾಡು ಸಿದ್ದಮ್ಮ ಈ ಬಾಡೆಲ್ಲ ಬೇಳೆಕಾಳು ಬದನೆಕಾಯಿ ಆಗೋಲೆ ಅಂಥೇಳಿ ಮದ್ನಾಳು ಅಂತಿದೆ ನಂಜನಗೂಡಿನ ಆಚೆ ನಮ್ಮ ಎಣ್ಣೆ ದೇವರದ್ದು. ಆವಾಗ ಏನು ಮಾಡ್ಬಿಟ್ರೆ ಲಿಂಗನ ಒಳ್ಳೆ ಕಿತ್ತಾಕ್ಬಿಟ್ಟು ಹೂ ಬಚ್ಚಿಲ್ಲ ಮುಖ ತೊಳ್ಕೊಂಡು ಆಗ ಮುದ್ರೆ ಮಾಡಿಸ್ಕೊಂಡ್ರು. ನೋಡಿ ಇದು ಮುದ್ರೆ ನಮ್ಮದು, ಇದೆಲ್ಲ ಮುದ್ರೆ ಹಾಕಿತ್ತು. ಮುದ್ರೆ ಮಾಡಿಸ್ಕೊಂಡು ಈ ಸ್ವಾಮಿನ ಅಲ್ಲಿ ಶಿಲೆ ಮಾಡಿಸ್ಕೊಂಡ್ರು. ನಮ್ಮ ತಂದೆ ಎಲ್ಲ ಕಂಡ್ಕೊಂಡು ಹೇಳ್ತಾ ಇದ್ರು. ಶಿಲೆ ಮಾಡಿಸ್ಕೊಂಡು ಅವನ್ನ ಅಲ್ಲಿಂದ ತಗೊಂಬಂದು ಇಲ್ಲಿ ಸ್ಥಾಪನೆ ಮಾಡ್ಬಿಟ್ರು. ಗುಡ್ಡೆ ಹೊಡೆದು ಸ್ಥಾಪನೆ ಮಾಡಿದ್ರೆ. ಆದರೆ ನಿಮಗೆ ಇನ್ನೊಂದು, ಈ ದೇವಸ್ಥಾನ ಹಿಂಭಾಗದಿಂದ ಈ ಬೌಂಡ್ರಿ ಎಲ್ಲ ಗೌಮಳ, ಅವರು ಗೊತ್ತಿತ್ತು ಗೌಮಳ ಅನ್ನೋದು. ಆಮೇಲೆ ಇದು ನೋಡಿಂತ ನಾಲೆ ಹುಲ್ಲ ಕೂದ್ಬಿಟ್ಟು ಕೌಡ್ ನೆಟ್ಬಿಟ್ಟು ಮೇಲೆ ದಬ್ಬಾಕ್ಬಿಟ್ಟು ದೇವರು ನೆನೀತದೆ ಅಂದ್ಬಿಟ್ಟು ಓಟ ಇದ್ರು. ಬರೋದು ವಾರ ದಿವಸ ಶನಿವಾರ ಒಂದು ಹೂವು ಮಾಡಿಬಿಟ್ಟು ಗಡ್ಡೆ ಎತ್ಬಿಟ್ಟು ಪೂಜೆ ಮಾಡಿಬಿಟ್ಟು ಓಟ ಬರುತ್ತೆ. ಆಮೇಲೆ ಗ್ರಾಮಸ್ಥರಿಗೆ ಇದು ಗಮನ ಬೀಳ್ತು. ಬೀದಿಯಲ್ಲಿ, ನಮ್ಮೂರು ಬೀದಿಯಲ್ಲಿ ಇದು ಅಮ್ಮಳ್ಳಿ ಗಡ್ಡೆ. 2 ಗ್ರಾಮದವರು ಸೇರಿ ಆಗ ಧರ್ಮರು ಸತ್ಯವಂತರು ಅವರೆಲ್ಲ. ಆಗ ಹಿಂಗೆ ಒಂದು ಯಾವುದಾದ್ರು ಒಂದು ದೇವಸ್ಥಾನ ಕಟ್ಟುವ, ಗರ್ಭಗುಡಿ ಕಟ್ಟುವ, ದೇವರು ನೆಂಜನ್ ಮಾಡುವ ಅಂಥೇಳಿ ಇಬ್ಬರು 2 ಕುಂತ್ಕೊಂಡು ಮಾತಾಡಿದ್ಮೇಲೆ ಜಯಮುದ್ದಪ್ಪ ಅವ್ರ ತಾತ ಅಂತಂದರೆ ಪುಟ್ಟೇಗೌಡರವರು, ದೊಡ್ಡ ಭಾರಿ ಕೂಡ ಹಿಂದೆ. ಅವ್ರೇನು ಮಾಡ್ಬಿಟ್ಟು, ನಾನು ಗರ್ಭಗುಡಿ ಕಟ್ಟಿಸ್ತೇನೆ, ಇಲ್ಲಿ ಬಸವೇಶ್ವರನ ದೇವಸ್ಥಾನ ಅಂತಿದೆ, ಅದು ಕೆರೆಯಲ್ಲಿ ಕಾಡಿನಲ್ಲಿ ಒಂದು ಕಟ್ಟೆ ಮಾಡೋರು ಸಹ ಇಲ್ಲಿಂದ ನೋಡಿದ್ದೀರಾ ಇಷ್ಟಾಗಲ್ಲ. ಅದು ದನ ಕರ ನೀರು ಕುಡಿಕೆ ಧರ್ಮಪತಿ ಅಂತ, ಅದು ಬಸವೇಶ್ವರ ದೇವಸ್ಥಾನ, ಇದು ಮುತ್ತಪ್ಪನ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇದು 3 ಪುಟ್ಟೇಗೌಡರು ಜಯಮುದ್ದಪ್ಪ ತಾತವರು ಆವತ್ತಿನ ಕಾಲದಲ್ಲಿ ಈ 3 ಭಾಗತಿ ಮಾಡಿ, ಆಮೇಲೆ ಈ ಅಮ್ಮಳಿ ದೊಡ್ಡವರು, ಈ ಅಮ್ಮಳಿ ದೊಡ್ಡವರು ಈ ಮುಂದ್ಲಂಗನ ಕಳಿಸಿದ್ರು. ಅದಾಯ್ತು ಅಂತ ಇಟ್ಕೊಳ್ಳಿ. ಆದಮೇಲೆ ಪೂಜೆ ಮಾಡ್ಕೊಂಡು ಹೊಂಟೋಗೋದು ಬರೋದು ಮಾಡ್ತಾಯಿದ್ರು. ಸರಿ, ಈ ಸ್ವಾಮಿ ಈ ಮುತ್ತಪ್ಪ ಇವರಲ್ಲಿ ದೇವರು ಉತ್ಸವ ಅಂದರೆ ಈ ವಾಹನಗಳಿರ್ತವೆ ನೋಡಿ, ವಾಹನಗಳು ಅವೆಲ್ಲ ಎತ್ಕೊಂಡು ಪೂಜೆ ಬೆಳಗಾನ ಮೆರವಣಿಗೆ ಮಾಡ್ತಾರೆ. ಈ ಸ್ವಾಮಿಗೆ ಹೋದರೆ ಅಲ್ಲಿ ಮೆರವಣಿಗೆ ಇಲ್ಲ. ನಮ್ಮ ತಾತ ಅವರೇನೋ ಆಗ ಸುಮಾರು ಹುಡುಗರಂತೆ ಈ ದೇವಸ್ಥಾನ ಕಟ್ತಾರೆ. ತಾತ ಮುತ್ತೈಗೌಡ ಇಲ್ಲಿಂದಾನೆ ಹೋಗ್ಬೇಕು, ಪವಿತ್ರ ಒಬ್ಬರೇ ಮಾಡ್ತೀವಿ ಅಂತ ಇಲ್ಲಿಂದಾನೆ ಹೋಗ್ಬೇಕು, ಇಲ್ಲ ಊರೆಲ್ಲ ಸೇವೆ ಮಾಡಿದ್ರು ಇಲ್ಲಿಂದಾನೆ ಹೋಗ್ಬೇಕು. ನಮ್ಮ ತಾತ ಮುತ್ತೈಗೌಡರು, ನಮ್ಮ ತಂದೆ ಹೆಸರು ಮುತ್ತೇಗೌಡ, ನಮ್ಮ ಚಿಕ್ಕಪ್ಪ ಬೋಳೇಗೌಡ, ನಮ್ಮ ಅಣ್ಣ ಹೆಸರು ಮುತ್ತೇಗೌಡ, ನನ್ನ ಹೆಸರು ರಾಮಸ್ವಾಮಿ. ಇಷ್ಟು ತಲೆ ನಂದು. ಇದನ್ನು ಸೇವೆ ಮಾಡ್ತಾ ಇದ್ವಿ ಸ್ವಾಮಿ. ನಮಸ್ಕಾರ. ನಿಮ್ಮ ಹೆಸರು? ಸಭೆ ಪಾಪುಗೆ ಮುಡಿ ಕೊಡಬೇಕು, ಮನೆ ದೇವರು. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಇಲ್ಲಿಗೆ? ನಾವು ಸುಮಾರು ಇನ್ನೇನು 40 ವರ್ಷ 50 ವರ್ಷ ಬರ್ತಾನೆ ರೋಡ್ ಇಲ್ಲ. ನಾವು ಅದೆಲ್ಲ ಒಂದು ಅಪ್ಪತ್ತರ ಮಾಡ್ತಾ ಇದ್ರು ರೋಡ. ನಾವು ಅದಕ್ಕೊಂದು ಗಂಟೆ ಕಾಸು ಕೊಟ್ಟು ರೆಡಿ ಮಾಡಿಸೋ, ಏನು ಅದು ಪ್ರಯೋಜನ ಆಗಿಲ್ಲ. ಇಲ್ಲಿ ಸಭೆ ಮಾಡ್ತಾ ಇರೋದು ಏನ್ ಪ್ರಯುಕ್ತ ಅಂತ? ನಮ್ಮ ಪಾಪು ಆಗಿತ್ತು, ನಮ್ಮ ಮಗಂದು ಇಲ್ಲ ಫಸ್ಟ್ ಮುಡಿ ಇಲ್ಲೇ ಕೊಡೋದು. ಹಂಗಾಗಿ ಮುಡಿ ಕೊಟ್ಟು ಪಾಪುಗೆ ಈಗ ಅಲ್ಲಿ ಅರಕೆ ತೀರಿಸ್ತಾ ಇದ್ದೀವಿ. ಈಗ ಯೂಟ್ಯೂಬ್ ನೋಡ್ತಾ ಇರುವಂತ ಜನಗಳು ಇಲ್ಲಿ ಬಂದ್ರೆ ಯಾವ ರೀತಿ ಅಷ್ಟೇ ಮಾಡ್ಕೋಬೇಕು, ಅವ್ರಿಗೆ ಯಾವ ರೀತಿ ಒಳ್ಳೇದಾಗುತ್ತೆ? ಮಾಮೂಲಿ ಅವ್ರ ಮನಸ್ಸಲ್ಲಿ ಏನಿರ್ತದೋ ಅದನ್ನು ಅರಕೆ ಮಾಡ್ಕೋಬೇಕು. ಆ ರೀತಿ ಹಂಗೆ ಒಳ್ಳೇದಾಗುತ್ತೆ. ಇಲ್ಲಿ ಸುಮಾರು ಜನ ಒಳ್ಳೇದಾಗಿರೋದು ಆಗಿದೆ. ನಿಮ್ಗೇನು ಒಳ್ಳೇದಾಗಿದೆ ಇಲ್ಲಿ? ನಮಗೆ ಮಾಮೂಲಿ ಈಗ ವರ್ಷ ನಾವು ಶ್ರಾವಣ ಮಾಡ್ತೀವಿ. ಶ್ರಾವಣದಲ್ಲಿ ರೋಡ್ ಹತ್ರ ದೇವ್ರು ಮಾಡಿಬಿಟ್ಟು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಅದು ಸಂಪ್ರದಾಯ. ಅದು ಇಲ್ಲಿ ಯಾವ್ಯಾವ ಪೂಜೆ? ಶ್ರಾವಣದಲ್ಲಿ ಶನಿವಾರ ಪೂಜೆ ಮಾಡ್ತೀವಿ. ಇಲ್ಲಿ ಗ್ರ್ಯಾಂಡಾಗಿ ಹಬ್ಬ ಏನೋ ನಡೆಯುತ್ತದ? ಹಬ್ಬ ಏನಿಲ್ಲ ಸರ್, ಶ್ರಾವಣದಲ್ಲಿ ಮಾತ್ರ ಹಬ್ಬ. ಶ್ರಾವಣದಲ್ಲೇ ಜಾಸ್ತಿ ಜನ ಬರೋದು. ಇಲ್ಲಿ ಯಾವ್ಯಾವ ಊರಿಂದ ಬರ್ತಾರೆ? ಇಲ್ಲಿ ಇದರಿಂದ ಮೂವಳ್ಳಿಯಿಂದ ಬರ್ತಾರೆ, ಬಿವಿಹಳ್ಳಿಯಿಂದ ಬರ್ತಾರೆ, ಮತ್ತೆ ಇಲ್ಲಿ ಈ ಕಡೆ ಅಮ್ಮಳ್ಳಿ ದೊಡ್ಡಿ ಅಂತ ಇದೆ, ಅಲ್ಲಿಂದ ಬರ್ತಾರೆ. ಅವರು ವರ್ಷ ಮೆರವಣಿಗೆನೂ ಮಾಡ್ತಾರೆ ದೇವ್ರು ತಗೊಂಡೋಗಿ ಇಲ್ಲಿಂದ. ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಬರ್ತಾರೆ. ಅಷ್ಟು ಗೊತ್ತಾಗಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ
ಇದರ ಗೂಗಲ್ ಮ್ಯಾಪ್ ಮತ್ತೆ ಫೋನ್ ನಂಬರ್ 2 ಹಾಕಿರ್ತೀನಿ ನೋಡಿ ಅಂತ ಹೇಳ್ತಾ ಸರ್ ಇಲ್ಲಿಗೆ ಬರಬೇಕು ಅಂತಂದ್ರೆ ಯಾವ ರೂಟಲ್ಲಿ ಬರಬೇಕು ಯೂಟ್ಯೂಬ್ ನೋಡ್ತಾ ಇರ್ಬೋದು ಚನ್ನಪಟ್ಟಣ ರೂಟಿಂದಾನು ಬರ್ಬೋದು, ಮತ್ತೆ ಈ ಕಡೆ ಸಾತ್ನೂರು ರೂಟಿಂದಾನು ಬರ್ಬೋದು, ಈ ಕಡೆ ಕನಕಪುರ ರೋಡಿಂದಾನು ಬರ್ಬೋದು, ಎಲ್ಲಾ ಕಡೆನೂ ಇಲ್ಲಿ ಬರ್ಬೋದು ಎಲ್ಲ ಕಡೆಯಿಂದ ಬರ್ಬೋದು. ಧನ್ಯವಾದ.